ಸುಮಾರು 5-6 ವರ್ಷದಿಂದ ವಿದ್ಯಾರ್ಥಿಗಳ ಯಾವುದೇ ಸಮಸ್ಯೆ ಆದ್ರೂ ಅದು ಒಬ್ಬರದಿರ್ಲಿ 1,00,000 ಜನದಿರ್ಲಿ ಎಷ್ಟು ಜನದ್ದು ಸಮಸ್ಯೆ ಇದ್ರೂ ಅದು ನನ್ನ ಸಮಸ್ಯೆ ಅನ್ಕೊಂಡು ಪ್ರತಿ ದಿನ ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಮಾಡಿ ಅವರಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಮುಂದೆ ನಿಂತ್ಕೊಂಡು ಸಾಕಷ್ಟು ಹೋರಾಟ ಮಾಡಿದ್ವಿ. ಹೋರಾಟದಲ್ಲಿ ಸಾಕಷ್ಟು FIR ಆಗಿದಾವೆ. KPSC ವಿರುದ್ಧ ಇರ್ಬೋದು, KSP ಇರ್ಬೋದು, KE ಇರ್ಬೋದು, ಇನ್ಕ್ಲೂಡಿಂಗ್ ಬೋರ್ಡ್, ಫಾರ್ ಎಕ್ಸಾಂಪಲ್ MSIL, ಫುಡ್ ಡಿಪಾರ್ಟ್ಮೆಂಟ್, ಲೇಬರ್ ಡಿಪಾರ್ಟ್ಮೆಂಟ್, ಈ ಒಂದು ಪ್ರತಿಯೊಂದು ಬೋರ್ಡ್ ಇಂದ ಇರ್ಬೋದು, ಮತ್ತೆ ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು, ಇನ್ಕ್ಲೂಡಿಂಗ್ ಕೋಆಪರೇಟಿವ್ ಬ್ಯಾಂಕ್ಸ್, ಎಲ್ಲ ಬ್ಯಾಂಕ್ ಅಲ್ಲೂ ಏನೇನ್ ಕರಪ್ಷನ್ ಆಗ್ತಿದೆ, ಕರಪ್ಷನ್ ಮುಕ್ತ ನೇಮಕಾತಿ ಆಗೋದಕ್ಕೋಸ್ಕರ ಮತ್ತೆ ಟೈಮ್ ಟು ಟೈಮ್ ರೆಕ್ರೂಟ್ಮೆಂಟ್ ಆಗೋದಕ್ಕೋಸ್ಕರ ಪ್ರತಿಯೊಂದು ರಿಸಲ್ಟ್ಸ್ ಬಿಡೋತ್ತಾಗಿಂದ KPTCL, KPCL ಎಲ್ಲ ಒಂದು ಕರ್ನಾಟಕದಲ್ಲಿ ಯಾವ ರೆಕ್ರೂಟ್ಮೆಂಟ್ ಆಗುತ್ತೆ, ಇನ್ಕ್ಲೂಡಿಂಗ್ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್, ಏನೇ ಸಮಸ್ಯೆ ಆದ್ರೂ ಅದ್ರ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡಿ ಯಾರಿಗೆ ಅನ್ಯಾಯ ಆಗ್ತಾ ಇದೆ ಅವರಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಮುಂದೆ ನಿಂತ್ಕೊಂಡು ಹೋರಾಟ ಮಾಡ್ಕೊಂಡ್ ಬಂದಿದ್ದೀನಿ. ಈ ಒಂದು ವಿಚಾರವಾಗಿ ನಾನು ಕೆಲವೊಂದು ಸರ್ಕಾರದಲ್ಲಿ ನಾನು ನೋಡೋದಾದ್ರೆ ಎಷ್ಟೊಂದು ಸಮಸ್ಯೆಗಳನ್ನ ಸಮಸ್ಯೆಯಾಗಿ ಉಳ್ಕೊಂಡಿದೆ. ಈ ಸಮಸ್ಯೆಗಳಿಗೆಲ್ಲ ಕೆಲವೊಂದು ಪರಿಹಾರನೇ ಸಿಗಲ್ವಾ ಅನ್ನೋ ಒಂದು ಪ್ರಶ್ನೆ ಉಂಟಾಗಿದೆ. ಯಾಕೆ ಅಂತಂದ್ರೆ ನಾವು KPSC ವಿರುದ್ಧ ಸಾಕಷ್ಟು ಸುಮಾರು ಎಷ್ಟೆಲ್ಲ ಹೋರಾಟ ಮಾಡಿದೀವಿ. KS ಎಕ್ಸಾಮ್ ಮಾಡಿಸೋದಕ್ಕೋಸ್ಕರ ಕನ್ನಡ ಟ್ರಾನ್ಸ್ಲೇಷನ್ ಅಲ್ಲಿ ಎಷ್ಟೆಲ್ಲ ಎರರ್ ಆಗಿತ್ತು. KPSC ಸರ್ಕಾರ ಯಾವುದೇ ರೀತಿ ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೊಂಡಿಲ್ಲ. ಮತ್ತೆ ಈ ಒಂದು ಲಾಸ್ಟ್ 1.5 year ಇಂದ ಸುಮಾರು ವರ್ಷಗಳಿಂದ ಯಾವುದೇ ಟೈಮ್ ಟು ಟೈಮ್ ರೆಕ್ರೂಟ್ಮೆಂಟ್ ಆಗ್ತಾ ಇಲ್ಲ. ಇದ್ರ ಬಗ್ಗೆನೂ ನಾವು ಧ್ವನಿ ಎತ್ತಿದೀವಿ. ಮತ್ತೆ KS ಅಂತೂ ಇಷ್ಟೆಲ್ಲ KPSCನೇ ಅಕ್ಸೆಪ್ಟ್ ಮಾಡ್ಕೊಂಡ್ರು ಕನ್ನಡ ಟ್ರಾನ್ಸ್ಲೇಷನ್ ಆಗಿದೆ ಅಂತೇಳಿ ಸರ್ಕಾರ ಇದನ್ನ ಒಪ್ಪಿಗೆ ತಗೊಂಡು KS ಎಕ್ಸಾಮ್ ಮಾಡಿಲ್ಲ. ಇವಾಗ್ಲೂ ನಾವು ಕಂಟಿನ್ಯೂಸ್ ಆಗಿ ಹೋರಾಟ ಮಾಡ್ತಿದೀವಿ. ಅದಾದ್ಮೇಲೆ ರೆಕ್ರೂಟ್ಮೆಂಟ್ ಬಗ್ಗೆ ಆಗಿರ್ಬೋದು, ವಯೋಮಿತಿ ಸುಮಾರು 5-6 ವರ್ಷದಿಂದ ಯಾವುದೇ ರೆಕ್ರೂಟ್ಮೆಂಟ್ ಆಗ್ತಾ ಇಲ್ಲ. 5 ವರ್ಷ ವಯೋಮಿತಿ ಕೊಡಿ ಅಂತ ಹೇಳಿದ್ರೆ ಬರೀ 5 ವರ್ಷ ಅಷ್ಟೇ, 3 ವರ್ಷ ಅಷ್ಟೇ ಕೊಟ್ಟಿದ್ದಾರೆ. ಇದನ್ನ ಮತ್ತೆ PC PSI ಇರ್ಬೋದು, PC ವಯೋಮಿತಿ 33 ಮಾಡಿ ಅಂತ ಹೇಳಿ ಸಾಕಷ್ಟು ಬಾರಿ ಕೇಳಿದ್ವಿ. SC ST OBC ಗೆ 33 years, ಜನರಲ್ ಮೆರಿಟ್ಗೆ 30 years ಮಾಡಿ ಅಂತ ಸಾಕಷ್ಟು ಬಾರಿ ಹೋರಾಟ ಮಾಡಿದೀವಿ, ಮನವಿ ಮಾಡಿದೀವಿ ಮಾನ್ಯ ಗೃಹ ಸಚಿವರಾದಂತಹ ಪರಮೇಶ್ವರ್ ಸರ್ಗೆ. ಅದು ಇಲ್ಲಿವರೆಗೂ ಅವರು ನಮ್ಮ ಬೇಡಿಕೆನ ಈಡೇರಿಸಿಲ್ಲ. ಇದನ್ನೆಲ್ಲ ನಾವು ನೋಡಿದಾಗ ನಾವು ಏನಪ್ಪ ಇಷ್ಟೆಲ್ಲ ಒಬ್ಬರು CM ಭೇಟಿ ಮಾಡೋದಕ್ಕೆ ಧಾರವಾಡದಲ್ಲಿ ಸುಮಾರು 50,000 to 60,000 ಜನ ವಿದ್ಯಾರ್ಥಿಗಳು ಸೇರಿಸಿ ನಾವು ಅಷ್ಟು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿದೀವಿ. ಸರ್ಕಾರದಲ್ಲಿ ಆ CM ಸುತ್ತಮುತ್ತ ಇರೋ PA ಆಗಿರ್ಬೋದು, PS ಇರ್ಬೋದು, 20 ಸತಿ ಒಂದು 500 ಸತಿ ಕಾಲ್ ಮಾಡಿರ್ತೀನಿ. ಇವತ್ತು ಮೀಟ್ ಮಾಡಿಸ್ತೀನಿ, ನಾಳೆ ಮೀಟ್ ಮಾಡಿಸ್ತೀನಿ, CM ಭೇಟಿ ಮಾಡಿಸೋದಕ್ಕೋಸ್ಕರ. CM ಭೇಟಿ ಮಾಡಿಸ್ಬೇಕಾದ್ರೆ ಸಚಿವರನ್ನು ಕರೆಸ್ತೀನಿ, CM ಚೀಫ್ ಸೆಕ್ರೆಟರಿ ಕರೆಸಿ ಎಲ್ಲಾರನ್ನೂ ನಿಮ್ಮ ಬೇಡಿಕೆನ ಈಡೇರಿಸ್ತೀವಿ ಅಂತ ಹೇಳಿ ಸುಮಾರು ಇಲ್ಲಿವರೆಗೂ 1 ತಿಂಗಳಾಗಿದೆ. ಹೇಳಿದ್ದಾನ್ಸರಿ ರಿಪೀಟೆಡ್ ಹೇಳ್ತಾನೆ ಇದ್ದಾರೆ. ಅಂದ್ರೆ ಇದನ್ನೆಲ್ಲ ನಾವು ನೋಡ್ತಾ ಇದ್ದಾಗ ನಾವು ತುಂಬಾ ಇಷ್ಟೆಲ್ಲ ಹೋರಾಟ ಮಾಡಿದ್ರು ನಮ್ಗೆ ಈ ರೀತಿ ಸರ್ಕಾರ ಆಗಿರ್ಬೋದು, ಮತ್ತೆ MLA ಮಿನಿಸ್ಟರ್ಸ್ ಇರ್ಬೋದು, ಈ ರೀತಿ ಎಲ್ಲ ನಡ್ಕೊಂತಾರ ಅಂತಂದ್ರೆ ಇನ್ನ ಕಾಮನ್ ಪೀಪಲ್, ಇನ್ನ ಇಂಡಿವಿಜುವಲ್ಸ್ಗೆ ಯಾವ ರೀತಿ ಸರ್ಕಾರ ನಡ್ಕೊಂತಾ ಇದೆ ಅಂತಂದ್ರೆ ತುಂಬಾ ಬೇಜಾರಾಗ್ತಾ ಇದೆ. ನಾನು ಇದನ್ನೆಲ್ಲ ಖಂಡಿಸಿ ನಾನು ವಿದ್ಯಾರ್ಥಿಗಳ ಪರವಾಗಿ ಗ್ರಾಜ್ಯುಯೇಟ್ಸ್ಗೋಸ್ಕರ ನಾವು ಇಷ್ಟೆಲ್ಲ ಹೋರಾಟ ಮಾಡಿದೀವಿ. ಸುಮಾರು ನನ್ನ ಮೇಲೆ 15 FIR ಆಗಿದಾವೆ. ಈ ಒಂದು 15 FIR ಆಗಿದೆ ಅಂತಂದ್ರೆ ಪ್ರತಿಯೊಂದು ಹೋರಾಟದಲ್ಲೂ FIR ಹಾಕ್ಸೋದು ಸರ್ಕಾರದ ಒಂದು ನೀತಿ ಆಗ್ಬಿಟ್ಟಿದೆ. ಏನಂದ್ರೆ ಇದೊಂದು ಗ್ಯಾರಂಟಿ, ಸರ್ಕಾರದ ಒಂದು ಗ್ಯಾರಂಟಿ, FIR ಹಾಕೋದೇ ಒಂದು ಗ್ಯಾರಂಟಿ ಆಗ್ಬಿಟ್ಟಿದೆ. ಯಾಕೆಂತಂದ್ರೆ ಇಂಡಿವಿಜುವಲ್ಸ್ಗೆ ಡೆಮೋಕ್ರಸಿಯಲ್ಲಿ ಹೋರಾಟ ಮಾಡೋದು ಇಟ್ಸ್ ಎ ಫಂಡಮೆಂಟಲ್ ರೈಟ್ಸ್. ಆದ್ರೂ ಕೂಡ ಸರ್ಕಾರ ಪ್ರತಿಯೊಂದು ಹೋರಾಟದಲ್ಲೂ ಸ್ಟೂಡೆಂಟ್ಸ್ ಮೇಲೆ FIR ಹಾಕೋದು ಅಂತಂದ್ರೆ ಇದನ್ನ ಖಂಡಿಸಲೇಬೇಕಾಗುತ್ತೆ. ಇದನ್ನೆಲ್ಲ ನಾವು ಮನಗಂಡು ಇವತ್ತು ಯಾವುದೇ ರಾಜಕೀಯ ಬೆಂಬಲ ಇಲ್ದೇನೆ ನಾವು ಇಷ್ಟೆಲ್ಲ ಹೋರಾಟ ಮಾಡಿದೀವಿ ಅಂತಂದ್ರೆ ನಾವು ಇನ್ನು ಮುಂದೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸಾಕಷ್ಟು ರಿಫಾರ್ಮ್ ಮಾಡೋದಿದೆ. ವಿದ್ಯಾರ್ಥಿಗಳ ಪರವಾಗಿ ಅಸೆಂಬ್ಲಿಯಲ್ಲಿ, ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲಿ ಧ್ವನಿ ಎತ್ತೋದಿದೆ. ನಮ್ಮ ಹೋರಾಟ ಎಷ್ಟೊಂದು ಹೋರಾಟ ಮಾಡಿದ್ಮೇಲೆ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹೋರಾಟ ಮಾಡಿದ್ಮೇಲೆ ಯಾರೋ ಕೆಲವೊಬ್ರಷ್ಟೇ ಅಸೆಂಬ್ಲಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅದು ಲೆಜಿಸ್ಲೇಟಿವ್ ಕೌನ್ಸಿಲ್ ಇರ್ಬೋದು, ಲೆಜಿಸ್ಲೇಟಿವ್ ಅಸೆಂಬ್ಲಿ ಇರ್ಬೋದು. ಇಷ್ಟೆಲ್ಲ ಹೋರಾಟ ಮಾಡಿದ್ಮೇಲೆ ನಾವು ಯಾರಿಗಾದ್ರೂ ತುಂಬಾ ಸತಿ MLAಗಳಿಗೆ ಕೇಳ್ಕೊಂಡಾಗ ಅಷ್ಟೇ ಧ್ವನಿ ಎತ್ತಿದ್ದಾರೆ. ಅದು ಬಿಟ್ರೆ ಯಾವುದೇ ಕಾರಣಕ್ಕೂ ಅವರು ಒಂದು ಟ್ವೀಟು ಮಾಡಲ್ಲ, ಒಂದು ಧ್ವನಿನೂ ಎತ್ತಲ್ಲ ಅಸೆಂಬ್ಲಿಲಿ. ಆ ರೀತಿ ಪರಿಸ್ಥಿತಿ ಇದೆ. ನಾನು ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ನಾನು ನೆಕ್ಸ್ಟ್ ಮುಂದಿನ 2026 ಮುಂದಿನ ವರ್ಷ 2026ನೇ ಇಸ್ವಿಯಲ್ಲಿ ಒಂದು ಧಾರವಾಡ ಕರ್ನಾಟಕ ವೆಸ್ಟ್ ಗ್ರಾಜ್ಯುಯೇಟ್ MLC ಎಲೆಕ್ಷನ್ ನಡೀತಾ ಇದೆ. ಆ ಒಂದು ಎಲೆಕ್ಷನ್ ಅಲ್ಲಿ ನಾನು ಕಂಟೆಸ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ಒಂದು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ, ಕರ್ನಾಟಕ ವೆಸ್ಟ್ ಗ್ರಾಜ್ಯುಯೇಟ್ಸ್ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಧಾರವಾಡ, ಗದಗ್, ಹಾವೇರಿ ಮತ್ತೆ ಉತ್ತರ ಕನ್ನಡ ಈ 4 ಡಿಸ್ಟಿಕ್ ಬರುತ್ತೆ. ಈ 4 ಡಿಸ್ಟಿಕ್ ಅಲ್ಲಿ
ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ, ಅದು ಗ್ರಾಜ್ಯುಯೇಟು ಸೆಪ್ಟೆಂಬರ್ 30ನೇ ತಾರೀಕು 2022ರಲ್ಲಿ ಆ ಹಿಂದೆ ಆಗಿರೋಂಥ ಎಲ್ಲ ಗ್ರಾಜ್ಯುಯೇಟ್ಸ್ ಇವರು ಪದವೀಧರ ಕ್ಷೇತ್ರದಲ್ಲಿ ವೋಟ್ ಹಾಕೋದಕ್ಕೆ ಅರ್ಹರಿದ್ದಾರೆ. ನೀವೆಲ್ಲರೂ ದಯಮಾಡಿ ನಾನು ವಿದ್ಯಾರ್ಥಿಗಳಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಡೋದೇನಪ್ಪ ಅಂತಂದ್ರೆ, ಈಗ ಆಲ್ರೆಡಿ 3 ವರ್ಷ ಹಿಂದೆ ನೀವು ಗ್ರಾಜ್ಯುಯೇಟ್ಸ್ ಕಂಪ್ಲೀಟ್ ಆಗಿರೋರು ಜಸ್ಟ್ ಒಂದು ಫಾರ್ಮ್ ಫಿಲ್ ಮಾಡಿ 2 ಫೋಟೋ ಕೊಟ್ಟು ನಿಮ್ಮ ತಹಸೀಲ್ದಾರ್ ಹತ್ರ ಹೋಗ್ಬಿಟ್ಟು ಅದನ್ನ ವೋಟರ್ ಐ ಡಿ ಮಾಡಿಸ್ಕೊಂಡು ಈ ಒಂದು 4 ಕಾನ್ಸ್ಟಿಟ್ಯೂನ್ಸಿ ನೆಕ್ಸ್ಟ್ 26ರಲ್ಲಿ 2 ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿಯಿಂದ ಎಲೆಕ್ಷನ್ ನಡೀತಾ ಇದೆ. ಈ ಒಂದು ಧಾರವಾಡ ಎಲೆಕ್ಷನ್ ಏನಿದೆ ಕರ್ನಾಟಕ ವೆಸ್ಟ್ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿಲಿ, ಈ ಒಂದು ಕಾನ್ಸ್ಟಿಟ್ಯೂನ್ಸಿಯಿಂದ ನಾನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಮ್ ಪರವಾಗಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲಿ ನಾನು ಧ್ವನಿ ಎತ್ತೋದಕ್ಕೆ ನಿಮ್ ಪರವಾಗಿ ನಾನು ಈ ಒಂದು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರ ಬೆಂಬಲ ನನಗೆ ಬೇಕಾಗಿದೆ. ಇವತ್ತು ನೀವು ಎಷ್ಟು ಬೆಂಬಲಿಸ್ತೀರೋ ಅದು ಫ್ಯೂಚರು ಈ ಒಂದು ನಾಡಿನ ಒಂದು ಸಮಾಜನ ಇನ್ನೊಂದು ಹಂತಕ್ಕೆ ತಗೊಂಡೋಗ್ಬೇಕು. ಇವತ್ತು ಯೂತ್ಸು ನಾವೆಲ್ಲರೂ ಒಗ್ಗಟ್ಟಾಗಿ ಏನ್ ಬೇಕಾದ್ರೂ ಮಾಡ್ಬೋದು. ನಾವೆಲ್ಲರೂ ಒಗ್ಗಟ್ಟಾದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಅದು ಬದಲಾವಣೆ ಆಗೋದು, ಏನೇ ಬದಲಾವಣೆ ಆದ್ರೂ ಅದು ನಿಮ್ಮಿಂದನೇ. ಬದಲಾವಣೆ ಆಗೋದಕ್ಕೂ ನೀವೇ ರೀಸನು, ಬದಲಾವಣೆ ಆಗದೆ ಇರೋದಕ್ಕೂ ನೀವೇ ರೀಸನು. ನಾನು ಮತ್ತೊಂದು ರಿಕ್ವೆಸ್ಟ್ ಮಾಡ್ಕೊಂತೀನಿ, ನೀವೆಲ್ರೂ ನಾನು ಒಂದು ಟೆಲಿಗ್ರಾಮ್ ಗ್ರೂಪ್ ಕ್ರಿಯೇಟ್ ಮಾಡ್ತೀನಿ, ಧಾರವಾಡದ ವೆಸ್ಟ್ ಅಂದ್ರೆ ಕರ್ನಾಟಕ ವೆಸ್ಟ್ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿದು. ಅದರಲ್ಲಿ ಎಲ್ಲರೂ ಜಾಯ್ನ್ ಆಗಿ, ಈ ಒಂದು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಇದರಲ್ಲಿ ಮೆನ್ಷನ್ ಮಾಡಿರ್ತೀವಿ. ಅದರಲ್ಲಿ ಎಲ್ಲರೂ ಜಾಯ್ನ್ ಆಗಿ ಈ ಒಂದು ನೆಕ್ಸ್ಟ್ ಕರ್ನಾಟಕ ವೆಸ್ಟ್ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿಗೆ ಎಲ್ಲರೂ ಸಪೋರ್ಟ್ ಮಾಡಿ. ನೀವು ಏನ್ ಹೇಳ್ತಿರೋ ಅದನ್ನ ನಾನು ಮಾಡಿ ತೋರಿಸ್ತೀನಿ. ಎಲ್ಲರೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ನಮಸ್ಕಾರ.